ದಾವೂದ್ ಇಬ್ರಾಹಿಂ ಮಾಲಕತ್ವದ ಜೀವರಕ್ಷಕ ಆಂಬ್ಯುಲೆನ್ಸ್ ಸೇವೆಯ ಶುಭಾರಂಭವು ಪಡುಬಿದ್ರೆ ಕಾರ್ಕಳ ರೋಡ್ನ ಅಯ್ಯಂಗಾರ್ ಬೇಕರಿ ಎದುರುಗಡೆ ನಡೆಯಿತು. ಜೀವರಕ್ಷಕ ಆಂಬ್ಯುಲೆನ್ಸ್ ಸೇವೆಯನ್ನು ಪಡುಬಿದ್ರೆ ಸಮುದಾಯ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾ ರಾಜಶ್ರೀ ಕಿಣಿ ಬಾವುಟವನ್ನು ಹಾರಿಸುವ ಮೂಲಕ ಉದ್ಘಾಟಿಸಿ ಚಾಲನೆಯನ್ನ ನೀಡಿದರು. ಬಳಿಕ ಮಾತನಾಡಿದ ಅವರು, ದಾವೂದ್ ಅವರು ಶವಾಗಾರಕ್ಕೆ ಉಚಿತ ಸೇವೆ ನೀಡುವುದಾಗಿ ಭರವಸೆ ನೀಡಿರುತ್ತಾರೆ. ಹಾಗೆಯೇ ಅವರ ಈ ಜನೋಪಯೋಗಿ ಕಾರ್ಯಕ್ಕೆ ಶುಭವಾಗಲಿ ಎಂದು ಹಾರೈಸಿದರು. ಇವತ್ತು ಜೀವರಕ್ಷಕ ಆಂಬ್ಯುಲೆನ್ಸ್ ಉದ್ಘಾಟನೆ ಸಮಾರಂಭಕ್ಕೆ ನನ್ನನ್ನು ಅತಿಥಿಯಾಗಿ ಕರೆದಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು. ಇವರು ನಮ್ಮ ದಾವೂದ್ ಅವರು ಈಗ ನಮ್ಮ ಮಾರ್ಚರಿ ಅಂದರೆ ಶವಾಗಾರವನ್ನು ಅವರು ವಹಿಸಿಕೊಂಡಿದ್ದಾರೆ. ಜುಲೈಯಿಂದ ಅವರೇ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಆ ನಿಟ್ಟಿನಲ್ಲಿ ಅವರು ಶೂನ್ಯ ಮೊತ್ತದಲ್ಲಿ ನಾವು ನಡೆಸ್ಕೊಂಡು ಹೋಗ್ತೇವೆ ಅಂತ ಹೇಳಿದ್ದಾರೆ. ಸೊ ಹಾಗೆ ಅವರು ಒಳ್ಳೆಯ ಒಂದು ಸಮಾಜ ಸೇವೆಯನ್ನು ಮಾಡ್ತಾರೆ. ಅವರಿಗೆ ಒಳ್ಳೆಯದಾಗಲಿ ಅಂತ ಹೇಳಿ, ಹಾಗೆ ಜನರಿಗೆ ಒಳ್ಳೆಯ ಸರ್ವಿಸ್ ಕೊಡಬೇಕಾಗಿ ನಾನು ಅವರಿಗೆ ಮೊದಲು ಹೇಳಿದ್ದೆ. ಅವರು ಕೊಡ್ತೀರಂತ ನಾನು ಹೇಳಿದ್ದಾರೆ, ಭರವಸೆಯನ್ನು ನೀಡಿದ್ದಾರೆ. ಆ ಭರವಸೆ ನಿಟ್ಟಿನಿಂದ ನಾವು ಅವರಿಗೆ ಶವಗಾರದ ಒಂದು ದೊಡ್ಡ ಒಂದು ಜವಾಬ್ದಾರಿಯನ್ನು 24 ಗಂಟೆ ಕಾಲ ಅದರ ಜನರಿಗೆ ಒಂದು ಸರ್ವಿಸ್ ಕೊಡೋದನ್ನು ಅವರಿಗೆ ಬಹು ದೊಡ್ಡ ಜವಾಬ್ದಾರಿ. ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದ ಪಡುಬಿದ್ರಿ ಮಂಡಲ ಪಂಚಾಯತ್ನ ಅಧ್ಯಕ್ಷೆ ಶಶಿಕಲಾ ಪೂಜಾರಿಯವರು ಶುಭ ಹಾರೈಸಿ ಉತ್ತಮ ರೀತಿಯಲ್ಲಿ ಸೇವೆ ನೀಡುವ ಮೂಲಕ ಅವರ ಕಾರ್ಯ ಯಶಸ್ವಿಯಾಗಿ ಸಾಗಲಿ ಎಂದರು. ಒಳ್ಳೆ ಕೆಲಸ, ದಾವೂದ್ ಅವರಿಗೆ ದೇವರು ಒಳ್ಳೇದು ಮಾಡಲಿ. ಫ್ರೀಯಾಗಿ ಮಾಡ್ತೇನೆ ಶವಾಗಾರದಿಂದ ಅಂತ ಹೇಳಿದ್ದಾರೆ. ಅವರಿಗೆ ಇನ್ನಷ್ಟು ದೇವರು ಒಳ್ಳೇದು ಮಾಡಿ ಜನರಿಗೆ ಒಳ್ಳೆ ಸರ್ವಿಸ್ ಕೊಡುವ ಆಗಲಿ ಅಂತ ಹೇಳ್ತೇನೆ. ಇನ್ನೋರ್ವ ಮುಖ್ಯ ಅತಿಥಿ ನವೀನ್ ಚಂದ್ರ ಶೆಟ್ಟಿಯವರು ಮಾತನಾಡಿ, ಯಾವುದೇ ಫಲಾಪೇಕ್ಷೆ ಇಲ್ಲದೆ ಶವಾಗಾರಕ್ಕೆ ಉಚಿತ ಸೇವೆ ಹಾಗೂ ಜನರಿಗೆ ಉತ್ತಮ ಸೇವೆ ನೀಡುತ್ತೇನೆ ಎಂಬ ಭರವಸೆ ನೀಡಿದ ದಾವೂದ್ ನಮ್ಮೂರಿನ ಕಣ್ಮಣಿಯಾಗಬೇಕು ಎಂದರು. ಯಾವುದೇ ಒಂದು ಫಲಾಪೇಕ್ಷೆ ಇಲ್ಲದೆ, ಯಾವುದನ್ನು ಬಯಸದೆ ನಿಸ್ವಾರ್ಥವಾಗಿ ನಾನು ಸೇವೆ ಮಾಡ್ತೇನೆ ಎಂಬ ನಿಟ್ಟಿನಲ್ಲಿ ಇವತ್ತು ದಾವೂದ್ ಅವರು ಮುಂದೆ ಬಂದಿದ್ದಾರೆ. ಅದೇ ರೀತಿ ಶವಾಗಾರದೊಂದಿಗೆ ಈ ಆಂಬ್ಯುಲೆನ್ಸ್ ಅನ್ನು ಸಹ ಅವರು ಕೊಡ್ತಾ ಇದ್ದಾರೆ. ಎಲ್ಲರೂ ಸಹಕರಿಸಬೇಕು. ಯಾಕೆಂದರೆ ದಾವೂದರ ಜನಪ್ರಿಯತೆ ಇನ್ನೂ ಇತ್ತು, ಇನ್ನವರಿಗೆ ಜವಾಬ್ದಾರಿ ಜಾಸ್ತಿ ಆಯಿತು. ಶವಗಾರ ಅದರೊಟ್ಟಿಗೆ ಆಂಬ್ಯುಲೆನ್ಸ್ ಸೇವೆಯನ್ನು ಅವರು ಕೊಡ್ತಾ ಇದ್ದಾರೆ. ನಮ್ಮೂರಿನ ಯುವಕ ನಮ್ಮೆಲ್ಲರ ಅವರು ಕಣ್ಮನೆ ಆಗಬೇಕು. ಸಮಾಜ ಸೇವೆಯಲ್ಲಿ ಸದಾ ಅವರು ಮುನ್ನುಗ್ಗಬೇಕು. ಯಾವಾಗಲೂ ಯುವಕರಿಗೆ ಮಾತಾಡುವಾಗ ಆಸ್ಪಾಸೆಲ್ಲ ಯುವಕರ ಮಾತಾಡುವಾಗ ದಾವೂದ್ನ ಬಗ್ಗೆ ಎಲ್ಲ ಮೆಚ್ಚುಗೆಯ ನುಡಿಯನ್ನು ಹೇಳ್ತಿದ್ದಾರೆ. ಒಳ್ಳೆಯ ಸಜ್ಜನ ಯುವಕ. ಈ ಸಂದರ್ಭದಲ್ಲಿ ಪಡುಬಿದ್ರಿ ಸಹಕಾರಿ ವ್ಯಾವಸಾಯಿಕ ಸೊಸೈಟಿಯ ಅಧ್ಯಕ್ಷರಾದ ವೈ ಸುಧೀರ್ ಕುಮಾರ್ ಅವರು ಮಾತನಾಡಿ, ಅಪಘಾತ ಸಂಭವಿಸಿದ ಸ್ಥಳದಲ್ಲಿ ಇದ್ದ ಜನರು ನಮಗ್ಯಾಕೆ ಎನ್ನುವ ಈ ಸಮಯದಲ್ಲಿ ಜೀವರಕ್ಷಕ ಆಂಬ್ಯುಲೆನ್ಸ್ ಸೇವೆಯ ಜವಾಬ್ದಾರಿಯನ್ನ ಹೊತ್ತು ಇಂದು ಸೇವೆಯನ್ನ ಆರಂಭಿಸಿದ ದಾವೂದ್ ಅವರಿಗೆ ಕೃತಜ್ಞತೆಯನ್ನ ಸಲ್ಲಿಸಿ ಶುಭವಾಗಲಿ ಎಂದು ಹಾರೈಸಿದರು. ಬೇರೆ ಎಲ್ಲ ನಾವು ಸಹಾಯ ಮಾಡಬಹುದು. ಅಪಘಾತ ಆದಾಗ ತಕ್ಷಣ ಕೊಂಡೋಗಿ ಆಸ್ಪತ್ರೆಗೆ ಮುಟ್ಟಿಸುವಂಥ ಒಂದು ಮಹತ್ವವಾದ ಕಾರ್ಯಗಳು, ಅದಕ್ಕಿಂತ ದೊಡ್ಡ ಕೆಲಸ ಯಾವುದೂ ಇಲ್ಲ. ಅದು ಯಾರೇ ಆಗಲಿ ಕೂಡಲೇ ಅಲ್ಲಿ ಸ್ಪಂದನೆ ಮಾಡಿ ಆ ವ್ಯಕ್ತಿಯನ್ನು ನೇರವಾಗಿ ಆಸ್ಪತ್ರೆ ಸಾಗಿಸಿ ಅವನನ್ನು ಉಳಿಸುವಂಥ ಒಂದು ಮಹತ್ ಕಾರ್ಯವಾದಂಥ ಕೆಲಸವನ್ನು ಈ ಯುವಕ ಮಾಡ್ತಾ ಇದ್ದಾನೆ. ಭಾಳ ಸಂತೋಷ. ಏಕೆಂದರೆ ಅಪಘಾತ ಯಾವಾಗ ಆಗ್ತದೆ, ಹೇಗೆ ಆಗ್ತದೆ ಅಂತ ನಮಗೆ ಗೊತ್ತಾಗೋದಿಲ್ಲ, ಅದು ಅನಿರೀಕ್ಷಿತ. ಆದರೆ ಈ ಆಂಬ್ಯುಲೆನ್ಸ್ ಒಂದು ಹತ್ತಿರ ಇದ್ದರೆ ಇಂಥ ನಾವು ತುಂಬ ಘಟನೆಗಳು ನಾನು ನೋಡಿದ್ದು. ನಾವು ಯಾಕೆಂದರೆ ನಾವು ರಸ್ತೆಯಲ್ಲೆಲ್ಲ ಆಚೆ ಈಚೆ ಹೋಗುವವರು. ಕೆಲಸದ ಎಕ್ಸಿಡೆಂಟ್ ಆಗಿ 15 ನಿಮಿಷ ಅರ್ಧ ಗಂಟೆವರೆಗೆ ಅಲ್ಲಿ ಅವರು ಕೊಂಡೋಗುವಂಥ ವ್ಯವಸ್ಥೆ ಇರುವುದಿಲ್ಲ, ವಾಹನ ಇರುವುದಿಲ್ಲ. ಆದರೆ ಮತ್ತೊಂದು ವಿಶೇಷ ಏನಂದರೆ, ಇಂಥ ಸಮಯದಲ್ಲಿ ನಮ್ಮ ಅಲ್ಪಸಂಖ್ಯಾತ ಸಮಾಜದ ಯುವಕರು ಹೆಚ್ಚಾಗಿ ಇದಕ್ಕೆ ಮಹತ್ವ ಎಲ್ಲ ರೀತಿ ಒಳ್ಳೆಯ ರೀತಿಯ ಸ್ಪಂದಿಸಿದೆ. ಈ ಸಂದರ್ಭದಲ್ಲಿ ಪಡುಬಿದ್ರಿ ಸಮುದಾಯ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾ ರಾಜಶ್ರೀ ಕಿಣಿ, ಪಡುಬಿದ್ರಿ ಮಂಡಲ ಪಂಚಾಯತ್ ಅಧ್ಯಕ್ಷೆ ಶಶಿಕಲಾ ಪೂಜಾರಿ, ಉಡುಪಿ ಕೆಪಿಸಿಸಿ ಅಧ್ಯಕ್ಷ ನವೀನ್ ಚಂದ್ರ ಶೆಟ್ಟಿ, ಪಡುಬಿದ್ರಿ ಸಹಕಾರಿ ವ್ಯಾವಸಾಯಿಕ ಸೊಸೈಟಿಯ ಅಧ್ಯಕ್ಷರಾದ ವೈ ಸುಧೀರ್ ಕುಮಾರ್, ಕಬೀರ್ ವೀಲ್ ಸೆಂಟರ್, ಇಬ್ರಾಹಿಂ ಶೂಟ್ ಪಾಯಿಂಟ್, ಜುನೈದ್, ಶಾಫಿ ಪಡುಬಿದ್ರಿ, ಜಲಾಲ್ ಕನ್ನಂಗಾರ್, ಎಂಎಸ್ ನಿಸಾಂ, ಅನ್ಸರ್ ಅಹ್ಮದ್, ರಮೀಜ್ ಹಾಗೂ ಬುಡಾನ್ ಸಾಬ್ ಹಾಗೂ ಹಮೀದ್ ಉಜ್ವಲ್ ಉಪಸ್ಥಿತರಿದ್ದರು. ರವಿರಾಜ್, ವಿ4 ನ್ಯೂಸ್, ಪಡುಬಿದ್ರಿ.